ರೆಡ್ಡಿಯನ್ನ ಹೀರೋ ಆಗಿ ಬಿಂಬಿಸಿದ್ದು, ವಿಲನ್ ಆಗಿ ಬಿಂಬಿಸಿದ್ದು ಕಾಂಗ್ರೆಸ್. ಈಗ ಅವರು ಹೀರೋ ಆಗಿಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಜನಾರ್ದನ ರೆಡ್ಡಿಯನ್ನ ದೊಡ್ಡ ವಿಲನ್ ಆಗಿ ಬಿಂಬಿಸಿದ್ದು ಕಾಂಗ್ರೆಸ್ ಮೊದಲಿಗೆ, ಈಗ ಅದೇ ಜನಾರ್ದನ್ ರೆಡ್ಡಿ ಇವರಿಗೆ ಹೀರೋ ಆಗಿಬಿಟ್ಟಿದ್ದಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ. ಬಿಜೆಪಿಯಲ್ಲಿದ್ದಾಗ ಅವರು ಲೂಟಿಕೋರರಾಗಿದ್ರು, ಈಗ ಅವರು ಆಪತ್ ಬಾಂಧವರಾಗ್ಬಿಟ್ಟಿದ್ದಾರೆ ಅಂತ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತ ಹೇಳ್ತಾರೆ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು, ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದ್ರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿಯವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿ ಜೆ ಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು. ಅವರು ಬಿ ಜೆ ಪಿಲಿದ್ದಾಗ ಲೂಟಿಕೋರರಾಗಿದ್ದರು. ಈಗ ಅವರಿಗೆ ಭಾಳ ಆಪತ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆ ಇರ್ಬೋದೇನೋ. ಯಾರು ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತ ಹೇಳ್ತಾರೆ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು, ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದ್ರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿಯವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿಜೆಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್. ಇದೇ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ವಿರುದ್ಧವೂ ಕೂಡ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವ್ಯಕ್ತಿ ಸಂಬಂಧದ ರಾಜಕಾರಣವನ್ನ ಮಾಡಬಾರದು, ಅನೈತಿಕ ರಾಜಕಾರಣವನ್ನ ಮಾಡಬಾರದು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾಜಿ ಸಚಿವ ಸಿಟಿ ರವಿ. ಎಸ್.ಟಿ. ಸೋಮಶೇಖರ್ ಬಿಜೆಪಿ ಪಾರ್ಟಿಯಲ್ಲಿದ್ದಾರೆ, ಪಾರ್ಟಿಯ ಸಿಂಬಾಲ್ ಅಲ್ಲಿ ಗೆದ್ದು ಬಂದಿದ್ದಾರೆ. ಆದ್ರೆ ಅವರು ಏನು ಮಾಡಬೇಕಾಗಿತ್ತು, ಪಕ್ಷ ನಿಷ್ಠೆಯನ್ನ ಮೆರಿಬೇಕಾಗಿತ್ತು, ಆದ್ರೆ ಮರೆತಿದ್ದಾರೆ. ಇಂಥವರಿಗೆ ಪಾಠ ಕಲಿಸುವಂತಹ ದಿನಗಳು ದೂರ ಇಲ್ಲ ಅಂತ ಎಸ್.ಟಿ. ಸೋಮಶೇಖರ್ ವಿರುದ್ಧವೂ ಕೂಡ ಸಿಟಿ ರವಿ ಹರಿಹಾಯ್ದಿದ್ದಾರೆ. ಹಾಗಿದ್ರೆ ಎಸ್.ಟಿ. ಸೋಮಶೇಖರ್ ವಿರುದ್ಧ ಸಿಟಿ ರವಿ ಮಾತಾಡಿದ್ದೇನು, ಅವರ ಅಭಿಪ್ರಾಯ ಏನು, ಬನ್ನಿ ನೋಡ್ಕೊಂಬರೋಣ. ಪಕ್ಷದಲ್ಲೇ ಗೆದ್ದು ಈಗ ಅಡ್ಡಮತ ಮತದಾನ ಮಾಡಿರೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾರೋ ವ್ಯಕ್ತಿಗತ ಸಂಬಂಧಗಳಿಗೋಸ್ಕರ ರಾಜಕಾರಣ ಮಾಡಿದ್ರೆ ಅದ್ರ ಪರಿಣಾಮ ಉಳಿದವ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ. ಇವತ್ತು ಯಶವಂತಪುರ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರೋ ದುರದೃಷ್ಟಕರ. ನಮ್ಮ ಪಕ್ಷ ಗೆಲ್ಲೋದ್ರೊಳಗೆ ಏನೋ ಸಂಶಯ ಇಲ್ಲ. ಆದರೆ ಈ ಥರದ ಅಶಿಸ್ತನ್ನು ನಾವು ಎಷ್ಟು ಕಾಲ ಸಹಿಸ್ಕೋಬೇಕು? ಮತ್ತು ಅಪರ್ಚುನಿಸ್ಟ್ಗಳಿಗೆ, ಅದು ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾ ಪಕ್ಷ ಇರಲಿ, ದಳ ಇರಲಿ, ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಕೂಡ ಒಂದು ರೀತಿ ಅನೈತಿಕ ರಾಜಕಾರಣಕ್ಕೆ ನಾವೇ ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇದು ಒಂದು ಕಾರಣ ಇದೆ. ನಮ್ಮಂಥವರು ಯಾರು ಪಕ್ಷ ಅಂತ ಅಂತೀವಿ, ನಾವು ಪ್ರಶ್ನೆಗಳಿಗೆ ಒಳಗಾಗ್ತೀವಿ. ಈ ರೀತಿ ಈ ರಾಜಕಾರಣದ ವ್ಯಭಿಚಾರ ಮಾಡೋರು ಅವರು ಎಲ್ಲ ಕಡೆಗೂ ಸಲ್ಬಿಡ್ತಾರೆ. ಯಾಕೆಂದರೆ ಇದೊಂದು ರೀತಿ ರಾಜಕೀಯ ವ್ಯಭಿಚಾರವೇ. ಈ ರಾಜಕೀಯ ವ್ಯಭಿಚಾರ ಮಾಡುವವರು ಎಲ್ಲರ ಜೊತೆಗೂ ಸುಲಭವಾಗಿ ಹೋಗಿ ಸೆಟ್ ಆಗಿಬಿಡ್ತಾರೆ. ಹಾರ್ಡ್ ಕೋರ್ ಪಾರ್ಟಿ ಪೊಲಿಟಿಕ್ಸ್ ಮಾಡೋರು, ಸಿದ್ಧಾಂತದ ರಾಜಕಾರಣ ಮಾಡೋರು, ಅದು ಯಾವ ಪಕ್ಷದಲ್ಲಿದ್ದರೂ ಅವರು ನಿಷ್ಠೂರಕ್ಕೊಳಗಾಗ್ತಾರೆ. ಈ ಥರದವರು ನಮ್ಮ ಪಕ್ಷದ ಸಿ ಎಮ್ ಕೈಲೂ ಚೆಲ್ಲ ಇರ್ತಾರೆ, ಬೇರೆ ಪಕ್ಷದವರು ಸಿ ಎಮ್ ಆದರೂ ಚೆನ್ನಾಗಿರ್ತಾರೆ, ಮತ್ತೊಬ್ಬರು ಬಂದು ಸಿ ಎಮ್ ಆದರೂ ಚೆನ್ನಾಗಿರ್ತಾರೆ. ಯಾಕೆಂದರೆ ರಾಜಕಾರಣನೇ ಅದು ಒಂಥರದ ವ್ಯಭಿಚಾರದ ರಾಜಕಾರಣಕ್ಕೆ ಯಾವ ಹಂತದಲ್ಲೂ ನಾವು ಮಣೆ ಹಾಕಬಾರ್ದು. ಇದು ನಮಗೊಂದು ಎಚ್ಚರಿಕೆಯ ಪಾಠ ಆಗಬೇಕು. ನಮ್ಮದೊಂದು ಕೇಡರ್ ಬೇಸ್ ಪಾರ್ಟಿ, ಇಂಥ ಅವರಿಗೆ ಮಣೆ ಹಾಕುವಂಥದ್ದನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಇದೆ. ಶಿಸ್ತನ್ನು ಸಹಿಸಬಾರ್ದು. ಪಕ್ಷದಲ್ಲೇ ಗೆದ್ದು ಈಗ ಅಡ್ಡಮತ ಮತದಾನ ಮಾಡಿರೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾರೋ ವ್ಯಕ್ತಿಗತ ಸಂಬಂಧಗಳಿಗೋಸ್ಕರ